ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಗತ್ ಪ್ರಸಿದ್ಧ ಮೈಸೂರು ದಸರಾ ವಿಜಯದಶಮಿ ಜಂಬೂ ಸವಾರಿಯಲ್ಲಿ ಕಂಪಿಲರಾಯ ವಂಶಸ್ಥರಿಗೆ ಸರ್ಕಾರದಿಂದ ಸೂಕ್ತ ಗೌರವ ಕೊಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಅಂಬಡನಾಯಕ ನೇತೃತ್ವದಲ್ಲಿ ಪದಾಧಿಕಾರಿಗಳು ಮಾನ್ವಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಅಂಬಡನಾಯಕ, ಕರ್ನಾಟಕದಲ್ಲಿ ಕ್ರಿಸ್ತಶಕ 1296ರ ಸುಮಾರಿಗೆ ವೀರ ಕಂಪಿಲರಾಯ ಅವರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡದಲ್ಲಿ ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನು ಅಂಬಾರಿಯಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ವಿಜಯದಶಮಿ ಜಂಬೂ ಸವಾರಿಗೆ ಚಾಲನೆ ಕೊಟ್ಟಿದ್ರು ಎಂದು ಹೇಳಿದ್ದಾರೆ. ದೆಹಲಿ ಸುಲ್ತಾನರ ದಾಳಿಯ ಬಳಿಕ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ನಂತರ ಹಕ್ಕಬುಕ್ಕ ನಾಯಕರ ಆಡಳಿತದಲ್ಲಿ ಸುಮಾರು 250 ವರ್ಷಗಳ ಕಾಲ ವಿಜಯದಶಮಿ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸುವ ಪರಂಪರೆಯಲ್ಲಿ ಕಂಪಿಲರಾಯ ವಂಶದ ಮಹತ್ವದ ಪಾತ್ರವಿದೆ ಎಂದಿದ್ದಾರೆ. ಈ ಐತಿಹಾಸಿಕ ಹಿನ್ನೆಲೆಯನ್ನ ಪರಿಗಣಿಸಿ ಮೈಸೂರು ದಸರಾ ಜಂಬೂ ಸವಾರಿಗೆ ಚಾಲನೆ ಕೊಡುವ ಸಂದರ್ಭದಲ್ಲಿ ಕಂಪಿಲರಾಯ ವಂಶಸ್ಥರನ್ನ ಅಧಿಕೃತವಾಗಿ ಆಹ್ವಾನಿಸಿ ಗೌರವಿಸಬೇಕು. ಜೊತೆಗೆ ರಾಜ್ಯ ಪುರಾತತ್ವ ಇಲಾಖೆ ಮೂಲಕ ಕಂಪಿಲರಾಯರ ಇತಿಹಾಸ ಹಾಗೂ ವಿಜಯದಶಮಿ ಪರಂಪರೆಯನ್ನ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ವಾಲ್ಮೀಕಿ ಸಮಾಜದ ಬಂಧುಗಳ ಹಾಗೂ ಮಾನ್ವಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಮುಖಂಡರ ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮೈಸೂರು ಸಂಸ್ಥಾನದ ಅಂಬಾರಿ ಪ್ರಾರಂಭ ಆಗಿದ್ದು ವೀರ ಕಂಪಿಲರಾಯನಿಂದ. ಆ ಒಂದು ಕಡೆ ನಂತರ ಆ ಒಂದು ಸಂಸ್ಥಾನವನ್ನು ಹಂಪಿಯಲ್ಲಿ 250 ವರ್ಷಗಳ ಕಾಲ ನಡೆದ ನಂತರ ಆ ಒಂದು ಮೆರವಣಿಗೆ ನಮ್ಮ ಸಮುದಾಯದ ಕಾರ್ಗಳ್ಳಿ ನಾರಾಯಣ ನಾಯಕ ಮುಂದುವರಿಸಿಕೊಂಡು ಹೋಗ್ತಾರೆ. ಅಂಥ ವ್ಯಕ್ತಿಗಳನ್ನು ಈಗಿನ ರಾಜ್ಯ ಸರ್ಕಾರ ಕಡೆಗಣಿಸಿರುತ್ತದೆ. ಕಾರಣ ಆ ಸಂಸ್ಥಾನದ ನಾರಾಯಣ ನಾಯಕ ಮತ್ತು ವೀರ ಕಂಪಿಲರಾಯನ ವಂಶಸ್ಥರನ್ನು ಆ ಒಂದು ದಸರಾ ಮಹೋತ್ಸವದಲ್ಲಿ ಸರ್ಕಾರದ ಕಡೆಯಿಂದ ಆಹ್ವಾನ ಮಾಡಿ ಅವರಿಗೆ ವಿಶೇಷವಾದಂತಹ ಒಂದು ಗೌರವ ಕೊಡಬೇಕಂತ ನಮ್ಮ ಸಮುದಾಯದ ಬಂಧುಗಳು ಈ ದಿನ ಮಾನ್ಯ ತಹಸೀಲ್ದಾರ್ ಕಡೆಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ನಮಸ್ಕಾರ. ಇವತ್ತು ನಾವು ಮಾನ್ವಿ ತಾಲೂಕಿನ ಎಲ್ಲ ವಾಲ್ಮೀಕಿ ಸಮಾಜದ ಬಂಧುಗಳು ಸೇರಿ ಒಂದು ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಲು ಬಂದಿದ್ದೇವೆ. ಅದೇನೆಂದರೆ, ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ವಿಜಯದಶಮಿಯನ್ನು ಪ್ರಾರಂಭಿಸಿದಂಥ ವೀರ ಕಂಪಿಲರಾಯನ ವಂಶಸ್ಥರಿಗೆ ಇವತ್ತು ನಡೆಯುವಂಥ ಮಧ್ಯದಿಂದ 1610ರಲ್ಲಿ ಏನು ವಿಜಯದಶಮಿಯನ್ನು ಮೈಸೂರಲ್ಲಿ ಪ್ರಾರಂಭಿಸಿದ್ರು, ಈ ಒಂದು ಪ್ರಾರಂಭದ ಮಧ್ಯದಲ್ಲಿ ಬಂದಿರತಕ್ಕಂಥ ಮಹಾರಾಜರಿಗೆ ಒಳ್ಳೆಯ ಗೌರವ ಕೊಟ್ಟು ಸರ್ಕಾರ ಅಭಿನಂದಿಸ್ತಾ ಇದೆ. ಇದು ವಿಜಯದಶಮಿಗೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ವೀರ ಕಂಪಿಲರಾಯನ ವಂಶಸ್ಥರಿಗೆ ಯಾವುದೇ ತರಹದ ಗೌರವ ಆಗಲಿ ಸಿಗ್ತಾ ಇಲ್ಲ ಅಂತೇಳಿ ನಾವು ಇವತ್ತು ವೀರ ಕಂಪಿಲರಾಯನ ವಂಶಸ್ಥರಾಗಿರ್ತಕ್ಕಂಥ ನಾವು ಕಂಪಿಲರಾಯರ ವಂಶಸ್ಥರಿಗೆ, ಈಗಿರ್ತಕ್ಕಂಥ ಕಂಪಿಲರಾಯ ವಂಶಸ್ಥರಿಗೆ ಗಂಗಾವತಿಯಲ್ಲಿ ಇದ್ದಾರೆ ಅಂತೇಳಿ ಮೂಲಗಳನ್ನು ತಿಳಿಸಿದೆ. ಅವರಿಗೆ ಸರ್ಕಾರದ ವತಿಯಿಂದ ವಿಜಯದಶಮಿ ಸಂದರ್ಭದಲ್ಲಿ ಗೌರವಿತವಾಗಿ ಕರ್ನಾಟಕ ಸರ್ಕಾರ ಗೌರವಿತವಾಗಿ ಕರೆದು ಸನ್ಮಾನಿಸಿ ಗೌರವ ಕೊಡಬೇಕಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಆಂಜನೇಯ ನಿರ್ಮಾಣವಿ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಈ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಅಂತ ತಿಳ್ಕೊಡ್ರಿ, ಇಲ್ಲ ಎಚ್ಚರಿಕೆ ತಿಳ್ಕೊಡ್ರಿ. ನಮ್ಮ ವಂಶಸ್ಥರಾದ ವೀರ ಕಂಪಿಲರಾಯ ಅವರು ನಡೆಸಿಕೊಟ್ಟಂಥ ವಿಜಯದಶಮಿ ಅದನ್ನು ಈಗಲೂ ಅದೇ ಒಂದು ಆಳ್ವಿಕೆಯಲ್ಲಿ ನಮ್ಮ ಮೈಸೂರು ದಸರಾ ಮಾಡ್ತಾಯಿದ್ದಾರೆ. ಆ ಒಂದು ದಸರಾ ಉತ್ಸವದಲ್ಲಿ ನಮ್ಮ ಸಮುದಾಯದ ಎಲ್ಲ ಮುಖಂಡರನ್ನು, ಅಂದರೆ ಮೊದಲಿರ್ತಕ್ಕಂಥ ಅವರ ವಂಶಸ್ಥರನ್ನು ಇವರು ಕರೆಯದೆ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಈ ಸರ್ಕಾರಕ್ಕೆ ನಾವೊಂದು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ವಂಶಸ್ಥರ ಅವರ ಪೂರ್ವಿಕರನ್ನು ಈಗಲೂ ನಮ್ಮ ಗಂಗಾವತಿಯಲ್ಲಿದ್ದಾರೆ ಹಾಗೂ ಮೈಸೂರು ಪ್ರಾಂತದಲ್ಲಿ ಕೂಡ ಇದ್ದಾರೆ. ಅವರನ್ನು ಗೌರವಿತವಾಗಿ ಸರ್ಕಾರದವರು ಆಹ್ವಾನ ಮಾಡಿ ಅವರಿಗೆ ಒಂದು ಸನ್ಮಾನ, ಜೊತೆಗೆ ನಮ್ಮ ಸಮುದಾಯದ ವೀರ ಮಣಿಗಳ ಒಂದು ವಸ್ತು ಸಂಗ್ರಹ ಮಾಡಿ ಕೂಡ ಅದರಲ್ಲಿ ಕೂಡ ನಮ್ಮ ಸಮಾಜದವರ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟು
ನಮ್ಮ ಪಳೆಯುಳಿಕೆ ಉಳಿಯುವಂತ ಮಾಡಬೇಕಂತ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಲ್ಲ ಸರ್, ಕಂಪಿಲ ರಾಯ್ ಅವರು ಈಗ ಏನಾದ್ರು ಮೈಸೂರು ಉತ್ಸವದ ಏನೈತಲ್ಲ ಅವ್ರ ಮೂಲ ಕೊಡುಗೆ ಇದೆ ಅಂತ ಹೇಳ್ತೀವಿ, ಒಂದು ರೀತಿಯಲ್ಲಿ ರೂವಾರಿ ಅಂತ ಹೇಳ್ತಾ ಇದ್ರಿ. ಯಾಕೆ ಈಗ 60, 70 ಮತ್ತು 80ರ ದಶಕದಲ್ಲಿ ಕೂಡ ಯಾಕೆ ಕಡೆಗಣಿಸಿಲ್ಲ? ಈ ಮೂಲ ಒಂದು ರೀತಿಯಲ್ಲಿ ರಚನೆ ಇದೆ ಅಂತ ಹೇಳ್ತಾ ಇದ್ರಿ ತಾವು. ಈಗ ನಮ್ಮ ಸಮುದಾಯದವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೆಲವು ಇತಿಹಾಸಕಾರರು ತಿರುಚಿಬಿಟ್ಟಿದ್ದಾರೆ. ಹಾಗಾಗಿ ಇತಿಹಾಸದ ಪುಟಗಳಲ್ಲಿ ನಮ್ಮವರು ಯಾರನ್ನ ಇವರು ಇತಿಹಾಸಕಾರರು ಮೆನ್ಷನ್ ಮಾಡಿಲ್ಲ. ಹೀಗಾಗಿ ನಮ್ಮವರನ್ನು ಒಂದು ಮೂಲೆಗೆ ದೊಬ್ಬುವ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಈ ರಾಜ್ಯ ಸರ್ಕಾರ ಕಡೆಗಣನೆ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಮೂಲ ಪುರುಷರನ್ನು ಬೆಳಕಿಗೆ ತರಬೇಕಾದರೆ ಪುರಾತತ್ವ ಇಲಾಖೆಗೆ ಈ ಒಂದು ಮುತುವರ್ಜಿ ವಹಿಸಿಬಿಟ್ರೆ ಅವರೆಲ್ಲ ಕೊಡ್ತಾರೆ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೆ. ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ಗುಜ್ಜಲ್ ಅಂತೇಳಿ ಇವತ್ತು ಮಾಧ್ಯಮಗಳ ಮುಂದೆ ಬರಲು ಕಾರಣ ಏನಂದರೆ, ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮೈಸೂರು ರಾಜವಂಶಸ್ಥರು ಆಗಿರ್ತಕ್ಕಂಥ ರಾಜರು ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದರು. ಈ ವಿಜಯದಶಮಿಯ ವಿಶೇಷತೆಯನ್ನು ಮಾತಾಡಿದರು. ಹಾಗಾಗಿ ಈ ಕರ್ನಾಟಕದಲ್ಲಿ ವಿಜಯದಶಮಿಯನ್ನು ಪ್ರಾರಂಭಿಸಿದಂಥ ವೀರ ಕಂಪಿಲರಾಯನ ಕಡೆಗಣಿಸುವಂಥ ಪ್ರಕ್ರಿಯೆ ನಡೀತಿದೆ ಅಂತೇಳಿ ಭಾಳ ದಿವಸಗಳಿಂದ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಆದರೆ ಈ ಸರಿ ವಿಜಯದಶಮಿಯಲ್ಲಿ ಕರ್ನಾಟಕದಲ್ಲಿ ವಿಜಯದಶಮಿಯನ್ನು ಪ್ರಾರಂಭಿಸಿದಂಥ ವೀರ ಕಂಪಿಲರಾಯ ಮತ್ತು ವೀರ ಕಂಪಿಲರಾಯನ ಸಂಸ್ಥಾನ ನಶಿಸಿ ಹೋದ ಮೇಲೆ ವೀರ ಕಂಪಿಲರಾಯನ ಮೊಮ್ಮಕ್ಕಳಾಗಿರ್ತಕ್ಕಂಥ ಹಕ್ಕಬುಕ್ಕ ನಾಯಕರು ಕರ್ನಾಟಕ ಸಾಮ್ರಾಜ್ಯ ಹಂಪಿಯಲ್ಲೇನು 250 ವರ್ಷಗಳ ಕಾಲ ವಿಜಯದಶಮಿಯನ್ನು ವಿಜೃಂಭಣೆಯನ್ನು ಮಾಡಿದರು. ಅವರಿಗೆ ಈ ಸಾರಿ ಕಂಪಿಲರಾಯನ ವಂಶಸ್ಥರಿಗೂ ಮತ್ತು ಹಕ್ಕಬುಕ್ಕ ನಾಯಕರ ವಂಶಸ್ಥರಿಗೂ ಒಂದು ಸರ್ಕಾರದ ಕಡೆಯಿಂದ ವಿಶೇಷವಾಗಿ ಗೌರವವನ್ನು ಕೊಟ್ಟು ಸತ್ಕರಿಸಬೇಕಂತೇಳಿ ನಾವು ಇವತ್ತು ಮಾಧ್ಯಮಗಳ ಮುಂದೆ ಬಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೇವೆ. ಅಲ್ಲ ಸರ್, ಏನಂತಂದರೆ ಕಂಪಿಲಾರ ಅವರ ಕೊಡುಗೆ ಇದೆ, ಅವರ ಪರಂಪರೆ ಇದೆ, ಅವರ ಕುಟುಂಬಕ್ಕೆ ಕೂಡ ರಕ್ಷಣೆ ಕೊಡಬೇಕು, ಅವ್ರನ್ನ ಗೌರವಿಸಬೇಕು ಅಂತ ಹೇಳ್ತಾ ಇದ್ವಿ. ಯಾಕೆ ಈಗ ಶತಮಾನಗಳಿಂದ ಜಂಬೂ ಸವಾರಿ ನಡೀತಾ ಇದೆ ಮೈಸೂರಲ್ಲಿ, ಅವಾಗಿನದು ಕೂಡ ಯಾಕೆ ಸರ್ಕಾರ ಕೂಡ ಪರಿಗಣಿಸಲಿಲ್ಲ ಸ್ವತಂತ್ರ ಬಂದ ನಂತರ? ಯಾಕೆ ಪರಿಗಣಿಸಲಿಲ್ಲ ಅಂದರೆ, ನಾವು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಬಹಳಷ್ಟು ಪಾಳೆಪಟ್ಟುಗಳು ಬೇಡರವಾಗಿವೆ. ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಗಂಡುಗಲಿ ಕುಮಾರರಾಮನ ತಂದೆ ಆಗಿರ್ತಕ್ಕಂಥ ಕಂಪಿಲರಾಯ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸಿ ದೆಹಲಿ ಸುಲ್ತಾನರ ವಿರುದ್ಧ ಒಂದು ಸಾಮ್ರಾಜ್ಯವನ್ನು ಕಟ್ಟಿದನಲ್ಲ, ಈ ಇತಿಹಾಸವನ್ನು ಎಲ್ಲ ಮರೆತು ಬಿಟ್ಟಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಬಹಳಷ್ಟು ಪೀಠಗಳಿಗೆ ಇದರ ಬಗ್ಗೆ ಗೊತ್ತಿಲ್ಲ, ಯಾರು ಧ್ವನಿ ಎತ್ತುತ್ತಾ ಇಲ್ಲ. ವಾಲ್ಮೀಕಿ ಸಮಾಜದ ಮುಖಂಡರುಗಳು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಅಂತೇಳಿ, ಹಂಗಾಗಿ ಸರ್ಕಾರ ನಮ್ಮನ್ನು ಕಡೆಗಣಿಸ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, ಈಗ ನೀವು ನಮಗೆ ವಾಲ್ಮೀಕಿ ಸಮಾಜದ ಪೀಠದವರು ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ರಿ. ವಾಲ್ಮೀಕಿ ಸಮಾಜದ ನಾಯಕರಿದ್ದಾರೆ, ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವ್ರು ಯಾಕೆ ಪರಿಗಣಿಸ್ತಾ ಇಲ್ಲ? ಒಂದು ರೀತಿಯಲ್ಲಿ ಸರ್ಕಾರ ಇದ್ದರೂ ಕೂಡ ಶಾಸಕರು ಸಚಿವರು ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈ ನಾಯಕ ಜನಾಂಗಕ್ಕೆ ಒಂದು ಕರ್ನಾಟಕದಲ್ಲಿ ವಿಶೇಷ ಚರಿತ್ರೆಯೇ ಇದೆ. ಆ ಚರಿತ್ರೆಯನ್ನು ಹೇಳುವಂಥ ನಾಯಕರು ಬಹಳಷ್ಟು ಕಡಿಮೆ ಆಗಿದ್ದಾರೆ. ವೈಯಕ್ತಿಕವಾಗಿ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಇತಿಹಾಸವನ್ನು ಮರಿತಾ ಇದ್ದಾರೆ. ಇತಿಹಾಸ ಮರೆತವನಿಗೆ ಇತಿಹಾಸ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.